ಮೇಡಮರೇ, ಇವತ್ತು ಇದ್ದಕ್ಕಿದ್ದಂಗೆ ಅನಂತ ಶಯನ ಪದ್ಮನಾಭ ಏನಾಯ್ತೋ ಏನೋ ಎಗರಾಡ್ಬಿಟ್ಟ ಮೇಡಮರೇ. ನನಗಂತೂ ಉಸಿರೆತ್ತಕ್ ಬಿಡ್ಲಿಲ್ಲ ಮೇಡಮರೇ. ಭೂತ ಹಿಡ್ತಿದ್ಯೇನೋ ಅನ್ನಂಗೆ ಆಡ್ಬಿಟ್ಟ. ಯಾಕೆ ಅಂತದೇನಾಯ್ತು ಮೇಡಮರೇ? ಏನ್ ಮೇಡಮರೇ ನೀವು? ಅಲ್ಲ, ಆ ಶ್ರಾವಣಿ ಮತ್ತೆ ಸುಬ್ರಹ್ಮಣ್ಯ ಸೇರ್ಬಾರ್ದು, ಅದಕ್ಕೆ ನೀನು ಅಡ್ಡಗೋಡೆಯಾಗಿರ್ಬೇಕು ಅಂತ ನೀವೇನೋ ಹೇಳ್ಬಿಟ್ರಿ. ನಾನು ಅವರಿಬ್ರು ಮಧ್ಯೆ ಅಡ್ಡಗೋಡೆ ತರನೇ ಇದ್ದೆ. ಆದ್ರೆ ಈ ಪದ್ಮನಾಭ ಅನಂತ ಶಯನ JCB ತರ ಬಂದ್ಬಿಟ್ಟ. ಅಲ್ಲ ಮೇಡಮರೇ, ಇಷ್ಟು ದಿನ ಬೀಗ್ರೇ ಕಾಂತಮ್ಮ ಅವ್ರೇ ಅಂತ ಹೇಳ್ತಿದ್ದ ಅನಂತ ಶಯನ ಇವತ್ತು ಒಂದು ಬಿಟ್ಟ ಮೇಡಮರೇ. ನನ್ನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗ್ಬಿಡ್ತು ಮೇಡಮರೇ. ನಾನ್ ನಿನ್ ಬದುಕಿರ್ಬಾರ್ದು, ನನ್ ಸಾಯ್ಬೇಕು, ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ ದೇವ್ರೇ ಅನ್ಕೊಂಡೆ ಮೇಡಮರೇ. ಆದ್ರೆ ಈ ಬೆಂಗಳೂರಲ್ಲಿ ಯಾವುದು ಕ್ಲೀನ್ ಆಗಿರೋದು ಕೆರೆ ಬಾವಿ ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಅಲ್ಲ ಮೇಡಮ್ರೆ, ಇಷ್ಟೆಲ್ಲ ಅನ್ಸ್ಕೊಂಡು ನಾನು ಈ ಮನೇಲಿರ್ಬೇಕಾ? ದುಬೈಯಲ್ಲಿರೋಣ ಅಂತ ಕನಸ್ಕೊಂಡಿದ್ದೆ. ಆದ್ರೆ ಆಗ್ತಿಲ್ಲ ಮೇಡಮ್ರೆ, ನನ್ನ ಕೈಲಿ ಇನ್ನು ಮುಂದೆ ಈ ಮನೇಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ನೋ ಕಥಮ, ನೀನ್ ಅಲ್ಲಿರ್ಬೇಕು. ನೀನ್ ಅಲ್ಲಿದ್ರೇನೆ ನನ್ ಕೆಲ್ಸ ಆಗೋದು. ನೋಡು, ನೀನ್ ಅಲ್ಲಿರ್ಬೇಕು, ಅದಕ್ಕೋಸ್ಕರ ತಾನೇ ನಾನು ದುಡ್ಡು ಕೊಡ್ತಾ ಇರೋದು. ಅದು ನಿಜ ಅನ್ನಿ ಮೇಡಮರೇ. ಯವ್ವಾ ಸೊಂಟ ನೋವು. ಅಲ್ಲ ಮೇಡಮರೇ, ಅಷ್ಟೆಲ್ಲ ಅವಮಾನ ಆದ್ರೂ ನಾನು ಇಂದು ಈ ಮನೇಲಿ ಯಾಕಿದ್ದೀನಿ ಹೇಳಿ ಮೇಡಮರೇ? ನಿಮಗೋಸ್ಕರ. ಏನು ನಿನ್ನ ದಯೆ ನನ್ನ ಮೇಲಿರೋ ತನಕ ನಾನು ನೆಮ್ಮದಿಯಾಗಿ ಉಸಿರಾಡ್ಬೋದಷ್ಟೆ. ಸದ್ಯಕ್ಕೆ ನನ್ನ ಕಣ್ಣೀರನ್ನ ಒರೆಸೋದು ನಿಮ್ಮ ಕೈಗಳು, ಮತ್ತೆ ನೀವು ಕೊಡೋ ಕಾಸು ಮೇಡಮರೇ. ಸರಿ ತುಂಬಾ ಕೊರಿಬೇಡ. ಈಗೇನು ದುಡ್ಡು ತಾನೇ ಬೇಕು ನಿನ್ಗೆ? ನಾನು ಕಳಿಸ್ತೇನೆ, ಜಸ್ಟ್ ವೇಟ್. ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ? ಸಿಗತ್ತೆ ಮೇಡಮರೇ. ಸಿಕ್ಕರೆ ನಿಮಗೆ ಹೇಳದೆ ಇರ್ತೀರಾ? ಅನ್ನಕ್ಕೆ ಮೇಡಮರೇ, ನನ್ಗೊಂದು ಡೌಟು. ಏನು? ಆ ಫೋಟೋದಲ್ಲಿ ಈ ಪದ್ಮನಾಭ ನಮ್ಮ ಅನಂತ ಶಯನನ್ ಜೊತೆಗೆ ಇಬ್ರಿದ್ರಲ್ಲ, ಒಂದ್ ಹೆಂಗ್ಸು ಇನ್ನೊಂದು ಗಂಡ್ಸು, ಅವರಿಬ್ರು ಯಾರು ಮೇಡಮರೇ? ಅವರಿಗೂ ಪದ್ಮನಾಭಂಗೂ ಏನ್ ಸಂಬಂಧ? ಪದ್ಮನಾಭ ಯಾಕೆ ಅವ್ರ ಜೊತೆ ಮಾತಾಡ್ತಿದ್ದಾನೆ? ನೋಡು, ಇದು ನಿನಗೆ ಬೇಡದೇ ಇರೋ ವಿಷಯ, ನೀನ್ ತಲೆ ಹಾಕಕ್ ಹೋಗ್ಬೇಡ. ಹಂಗಂತೀರಾ? ಆಗ್ಲಿ ಬಿಡಿ, ನೀವು ಹೇಳ್ದಂಗೆ ಆಗ್ಲಿ.